ನಮಸ್ಕಾರ. ಇವತ್ತಿನ ವಿಷಯ, ನಿಮ್ಮ ಕಾರ್ಯಾಗಾರದಲ್ಲಿ FNO ಹೇಳಿಕೊಡಬೇಡಿ. FNO ಅಂತಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಈಗ ನಮಗೆ ಬಂದಂತ ಒಂದು ಇಮೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇಮೇಲ್ ಸಬ್ಜೆಕ್ಟ್: ದಯವಿಟ್ಟು ನಿಮ್ಮ ಕಾರ್ಯಾಗಾರಗಳಲ್ಲಿ ಮುಂದಿನ ದಿನಗಳಲ್ಲಿ ಆಪ್ಷನ್ನು ಅದನ್ನು ಹೇಳ್ಕೊಟ್ಟು ನಿಮ್ಮ ಪಾಪ್ಯುಲಾರಿಟಿನ ಕಮ್ಮಿ ಮಾಡ್ಕೊಳ್ಬೇಡಿ. ದಯವಿಟ್ಟು ಫಂಡಮೆಂಟಲ್ ಕ್ಲಾಸಸ್ ಮಾತ್ರ ಮಾಡಿ. ನಾನು ಅಕ್ಟೋಬರ್ 2021 ಬ್ಯಾಚ್ ಸ್ಟೂಡೆಂಟ್. ನಿಮ್ಮ ಕ್ಲಾಸಿಗೆ ಫಸ್ಟ್ ನಾನು ಬೇಸಿಕ್ ಕೋರ್ಸ್ಗೆ ಸೇರ್ಕೊಂಡೆ. ಅದಾದ್ಮೇಲೆ ಅದು ಬಹಳ ಎಕ್ಸಲೆಂಟ್ ಇತ್ತು, ಒಳ್ಳೆಯ ಪ್ರಾಫಿಟ್ ಮಾಡಿದೆ ಮೊದಲನೇ ವರ್ಷದಲ್ಲಿ. ಐ ವಾಸ್ ವೆರಿ ಹ್ಯಾಪಿ. ಆಮೇಲೆ ನಾನು ಅಡ್ವಾನ್ಸ್ ಕೋರ್ಸ್ ತಗೊಂಡೆ, ಅಲ್ಲಿ ನೀವು FNO ಹೇಳ್ಕೊಟ್ರಿ. ಅದು ಅಷ್ಟು ಸಫಿಷಿಯಂಟ್ ಇರಲಿಲ್ಲ ಆಕ್ಚುಯಲ್ FNO ಟ್ರೇಡಿಂಗ್ಗೆ. ಅಲ್ಲಿಂದ ಮೇಲೆ ನಾನು ಇತರರ 300 ವಿಡಿಯೋಗಳನ್ನು ನೋಡಿದೆ ಯೂಟ್ಯೂಬ್ನಲ್ಲಿ, ವೇರಿಯಸ್ ಗುಡ್ ಸ್ಪೀಕರ್. ಅದಾದ್ಮೇಲೆ FNO ಸ್ಟಾರ್ಟ್ ಮಾಡಿದೆ. ಅಲ್ಲಿಗೆ ನನ್ನ ಎಲ್ಲ ಹಣ ಕೊಚ್ಕೊಂಡು ಹೋಯ್ತು. ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಮಾಡಿದ್ದು ಮತ್ತು ಟೆಕ್ನಿಕಲ್ ಅಪ್ರೋಚ್ ಇಂದಾಗಿ ಅದರಿಂದಾಗಿ ನನ್ನ ಪ್ರೆಷಿಯಸ್ ಟೈಮ್ ಹೋಯಿತು ಮತ್ತು ನನ್ನ ಐಸೈಟ್ ಕೂಡ ಕಮ್ಮಿ ಆಯಿತು. ಆದ್ದರಿಂದ ನನ್ನ ಸಲಹೆ, ದಯವಿಟ್ಟು FNO ಯಾರಿಗೂ ಹೇಳ್ಕೊಡ್ಬೇಡಿ, ಎಲ್ಲರನ್ನು ದಯವಿಟ್ಟು ಸೇವ್ ಮಾಡಿ. ಯಾಕಂದ್ರೆ ರಿಟೇಲರ್ಸ್ಗೆ ಕಮ್ಮಿ ನಾಲೆಜ್ ಇರುತ್ತೆ ಷೇರು ಮಾರುಕಟ್ಟೆ ಬಗೆಗೆ. ಅವರೇನಾದರೂ FNO ಸ್ಟಾರ್ಟ್ ಮಾಡಿದ್ರೆ ಅವರು ಸಕ್ಸಸ್ಫುಲ್ ಆಗೋದು ಭಾರಿ ಕಷ್ಟ. ಆದ್ದರಿಂದ ನನ್ನ ಹೆಸರನ್ನು ಯಾರಿಗೂ ತಿಳಿಸ್ಬೇಡಿ. ಥ್ಯಾಂಕ್ ಯು ಸರ್. ಇದು ಫೈನಾನ್ಷಿಯಲ್ ಮಿಸ್ಟೇಕ್ ನೀವು ಹೇಗೆ ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ನಮ್ಮ ಅಡ್ವಾನ್ಸ್ ಕೋರ್ಸ್ನಲ್ಲಿ ನಾವು ಬೇಕಂತ FNO ಅನ್ನು ಜಾಸ್ತಿ ಕವರ್ ಮಾಡೋದಿಲ್ಲ. ಕೇವಲ ಅದೇನಿದೆ ಜನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅದರದ್ದು ಫಂಡಮೆಂಟಲ್ಸ್ ಮಾತ್ರ ಹೇಳ್ಕೊಡ್ತೇವೆ ಮತ್ತು ಹೇಳ್ತೇವೆ. ನಿಮಗೆ ನಾಲೆಜ್ ಇಲ್ಲಿದ್ರೆ, ರಿಸ್ಕ್ ಅಪಿಟೈಟ್ ಇಲ್ಲಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ಯಾವಾಗಲೂ ಹೇಳೋದು, 1 ಕೋಟಿ ಇದ್ದು 50,000 ರಿಸ್ಕ್ ತಗೊಳ್ತೀನಿ ಅಂತಂದ್ರೆ ಸರಿ. ನಿಮ್ಮ ಹತ್ರ ಇರೋ ದುಡ್ಡಿನಲ್ಲಿ ಅಥವಾ ಕಡಿಮೆ ದುಡ್ಡಿನಲ್ಲಿ FNO ಮಾಡ್ತೀನಿ ಅಂತಂದ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಅಲ್ಲದೆ ಬಹಳ ಜನಕ್ಕೆ ಒಂದಷ್ಟು ಓವರ್ ಕಾನ್ಫಿಡೆನ್ಸು ಮತ್ತೆ ಒಂದಷ್ಟು ಅಡ್ವೆಂಚರಸ್ ಸ್ಪಿರಿಟ್, ನಾನು ಮಾಡ್ಬಿಡ್ತೇನೆ, ಪ್ರಾಫಿಟ್ ಮಾಡ್ತೇನೆ ಇತ್ಯಾದಿ. ಇವತ್ತು ಈ ವಿಡಿಯೋ ಸೃಷ್ಟಿ ಮಾಡಿದ ಕಾರಣ ಏನು ಅಂತಂದ್ರೆ, ಜನಗಳು ಅರ್ಥ ಮಾಡ್ಕೊಳ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ FNO ಮಾಡಿದ್ರೆ ಲಾಸ್ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ರಿಲೇಟಿವ್ಸ್ಗೆ ಆದಷ್ಟು FNO ಮಾಡಬೇಡಿ, ಹುಷಾರಾಗಿರಿ, ಇಂಥ ಮಿಸ್ಟೇಕ್ ಮಾಡಬೇಡಿ ಅಂತಲೂ ಹೇಳಿ. ನಮ್ಮ ಈ ಇಮೇಲ್ ಅನ್ನು ನಮಗೆ ಕಳಿಸಿದಂತ ಸ್ಟೂಡೆಂಟು ಹೇಳ್ತಾರೆ, ನಾನು ಈ ತರ 300 ವಿಡಿಯೋಗಳನ್ನು ನೋಡಿದೆ FNO ಬಗ್ಗೆ, ಆಮೇಲೆ ನಾನು FNO ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಂಗ್ ಟರ್ಮ್ ನಲ್ಲಿ, ಶಾರ್ಟ್ ಟರ್ಮ್ ನಲ್ಲಿ ಅದೇನು ಪ್ರಾಫಿಟ್ ಮಾಡಿದ್ನೋ ಎಲ್ಲವೂ ಕೊಚ್ಚಿಕೊಂಡು ಹೋಯಿತು. ಆದ್ದರಿಂದ ಇವತ್ತು ನಿಮ್ಮ ಮುಂದೆ ನಾನು 4 ಗೈಡ್ ಲೈನ್ಸ್ ಇಡ್ತಾ ಇದ್ದೇನೆ. ಮೊದಲನೇದಾಗಿ, FNO ಟ್ರೇಡಿಂಗ್ ಮಾಡಬೇಕಾದ್ರೆ ನಿಮಗೆ ರಿಸ್ಕ್ ಅಪಿಟೈಟ್ ಇರಬೇಕು, ಮತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ನ ಕಳ್ಕೊಳ್ಳಿಕ್ಕೆ ರೆಡಿ ಇರಬೇಕು. 2, FNO ಮಾಡಬೇಕು ಅಂದ್ರೆ ಸಫಿಷಿಯಂಟ್ ನಾಲೆಜ್ ಇರಬೇಕು ಅದ್ರ ಬಗ್ಗೆ. 3, FNO ಟ್ರೇಡಿಂಗ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಸಫಿಷಿಯಂಟ್ ಟೈಮು ಮತ್ತು ಅದನ್ನು ಮಾನಿಟರ್ ಮಾಡಲಿಕ್ಕೆ ಬೇಕಾದಷ್ಟು ಸಮಯ ಇರಬೇಕು. ಈಗ 4ನೇ ಗೈಡ್ಲೈನ್ಸ್, FNO ಮಾಡಬೇಕಾದ್ರೆ ನೀವು ಈಗಾಗಲೇ ದೊಡ್ಡ ಮೊತ್ತವನ್ನು ಸಂಪಾದನೆ ಮಾಡಿದ್ದು, ಸ್ವಲ್ಪ ಮೊತ್ತದಲ್ಲಿ ನೀವು ಸ್ವಲ್ಪ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ರೆ ಮಾತ್ರ ಮಾಡಿ. ಈ 4 ಗೈಡ್ಲೈನ್ಸ್ ಅನ್ನ ಮೆನ್ಷನ್ ಮಾಡಿದ್ದೇನೆ. 4ರಲ್ಲಿ ಯಾವ್ದಾದ್ರು ಒಂದು ಕೂಡ ಮ್ಯಾಚ್ ಆಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು FNO ಮಾಡಬೇಡಿ. ನನಗೆ ಗೊತ್ತಿದ್ದ ಹಾಗೆ ಬಹಳಷ್ಟು ಜನ ಕರ್ನಾಟಕದಲ್ಲಿ FNO ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ಅವರು ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ದಯವಿಟ್ಟು FNO ಮಾಡಬೇಡಿ. ಮತ್ತು ಏನಿದ್ದರೂ ಕೂಡ ನಿಮ್ಮ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡಿ. ನಾವು ನೋಡಿದ ಹಾಗೆ ಹಲವಾರು ಜನ ಕನ್ನಡದಲ್ಲಿ ಹೇಳ್ತಾರೆ, ನಾವು ಹೆಡ್ಜಿಂಗ್ ಟೆಕ್ನಿಕ್ ಹೇಳ್ಕೊಡ್ತೇವೆ, ಇಂಟರ್ನ್ಯಾಷನಲ್ ಹೆಡ್ಜಿಂಗ್ ಟೆಕ್ನಿಕ್ಸ್ ಎಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಹೆಡ್ಜಿಂಗ್ ಮಾಡೋದು ಯಾವಾಗ ಅಂತಂದ್ರೆ, ನಿಮ್ಮ ಹತ್ರ ಒಂದು ದೊಡ್ಡ ಪೋರ್ಟ್ಫೋಲಿಯೋ ಇದ್ದು ಒಂದು 5, 10, 15 ಲಕ್ಷ ಲಾಂಗ್ ಟರ್ಮ್ ಅಲ್ಲಿ ಗಳಿಸಿದ್ದು ಅದೇನಾದ್ರೂ ಕೆಳಗೆ ಹೋಗುತ್ತೆ ಅಂತ ಕಂಡು ಬಂದಾಗ ಟೆಂಪರರಿ ಆಗಿ ನೀವು FNO ಯೂಸ್ ಮಾಡಿಕೊಂಡು ಅದನ್ನು ಉಳಿಸ್ಕೊಳ್ಬಹುದು, ಸ್ವಲ್ಪ ಹಣವನ್ನು ಗಳಿಸ್ಬೋದು. ಅಂದ್ರೆ ಅದರಲ್ಲಿ ಕೂಡ ರಿಸ್ಕ್ ಇಲ್ಲ ಅಂತಲ್ಲ, ಬೇಕಾದಷ್ಟು ರಿಸ್ಕ್ ಇದೆ. ಆದರೆ ಯಾರೂ ಕೂಡ ಹೇಳ್ತಾ ಇಲ್ಲ, ನಿಮಗೆ ಅರ್ಥ ಮಾಡ್ಕೊಡ್ತಾ ಇಲ್ಲ. FNO ಟ್ರೇಡಿಂಗ್ ನಲ್ಲಿ ತುಂಬಾ ರಿಸ್ಕ್ ಇದೆ, ಎಕ್ಸ್ಟ್ರಾ ರಿಸ್ಕ್ ಇದೆ. ಅದೇ ದೀರ್ಘಾವಧಿಯಲ್ಲಿ ನೀವೇನಾದ್ರೂ ಒಂದಷ್ಟು ಷೇರುಗಳನ್ನು ಕೊಂಡ್ಕೊಂಡಿದ್ರೆ, ಅದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಯಾವ ಭಯ ಪಡುವ ಅಗತ್ಯತೆಯೂ ಇಲ್ಲ.
ಇವತ್ತಂದ್ರೆ ನಾಳೆ, ಈ ವರ್ಷ ಅಂದರೆ ಮುಂದಿನ ವರ್ಷ ಗ್ಯಾರಂಟಿ ಮೇಲಕ್ಕೆ ಹೋಗುತ್ತೆ. ಮತ್ತು ಮಾರುಕಟ್ಟೆ ಏನಾದರೂ ಕೆಳಗೆ ಬಿದ್ದಾಗ ಇನ್ನೊಂದಷ್ಟು ಷೇರುಗಳನ್ನು ತೆಗೆದಿಟ್ಕೊಳ್ಬಹುದು. FNO ವಿಚಾರವನ್ನು ಗಮನಿಸಿದ್ರೆ ಅದರಲ್ಲಿ ರಿಸ್ಕ್ ಇಲ್ಲದೆ ಇರುವಂತಹ ಯಾವುದೇ ವಿಚಾರ ಇಲ್ಲ. ನೀವು ಬಹಳಷ್ಟು ವಿಡಿಯೋಗಳನ್ನು ನೋಡಿರ್ಬೋದು, ಅದರಲ್ಲಿ ಜನ ಮಿಸ್ಲೀಡ್ ಮಾಡ್ತಾರೆ. ಝೀರೋ ರಿಸ್ಕ್ ಆರ್ ಝೀರೋ ಲಾಸ್ FNO ಟ್ರೇಡಿಂಗ್ ಸ್ಟ್ರಾಟಜಿ ಇತ್ಯಾದಿ. ಆದ್ದರಿಂದ ಬಹಳ ಇಂಪಾರ್ಟೆಂಟು, ನಾವು ಅರ್ಥ ಮಾಡ್ಕೋಬೇಕು. ಇದು ಹೇಗೆ ಅಂತಂದ್ರೆ ಅವ್ರು ಹೇಳ್ತಾ ಇರೋದು 120 ಕಿಲೋಮೀಟರ್ನಲ್ಲಿ ಕಾರ್ ಓಡಿಸಿ, ಏನು ರಿಸ್ಕ್ ಇಲ್ಲ ಇತ್ಯಾದಿ ಇತ್ಯಾದಿ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹಳಷ್ಟು ಜನ ನಮ್ಮ ವಿಡಿಯೋಗಳಲ್ಲಿ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ, ಮತ್ತೆ ನಮ್ಮ ವಿಡಿಯೋಗಳನ್ನು ಸರಿಯಾಗಿ ನೋಡ್ತಾನೂ ಇಲ್ಲ. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋನ ಕಮ್ಮಿ ಮಾಡಬೇಕಾ ಅಥವಾ ವಿಡಿಯೋನ ಮಾಡೋದನ್ನ ಸ್ಟಾಪ್ ಮಾಡಬೇಕಾ? ದಯವಿಟ್ಟು ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು 500 ಜನ ಒಪಿನಿಯನ್ ಹಾಕಿದ್ರೆ ಆವಾಗ ನಮ್ಗನ್ಸುತ್ತೆ ಹೌದು ಜನ ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ವಿಡಿಯೋಗಳನ್ನು ಮಾಡಬೇಕು. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.